ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬಯಲಾಗಿದೆ. ಅನ್ಯ ಕೋಮಿನ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿದ್ದಾಳ ಅನ್ನುವ ಪ್ರಶ್ನೆ. ಮೊಹಮ್ಮದ್ ಮಿದ್ಲಾಜ್ ಅಂತ, ಅದ್ರ ಜೊತೆಗೆ ಮೊಹಮ್ಮದ್ ಜೊತೆಗೆ ವೈಶಾಲಿ ಹೋಗಿದ್ದಾಳೆ. ಮಂಗಳೂರಿನ ಮುಕ್ಕದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ರು. ಅಂಡ್ ಪಿಜಿಯಲ್ಲಿ ಇತ್ತು, ಅಪ್ಪ ಅಮ್ಮ ಪಿಜಿಯಲ್ಲಿ ಇಟ್ಟು ಓದಿಸ್ತಾ ಇದ್ರು. ಮಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಕಾಸರಗೋಡಿನ ಯುವತಿ ವೈಶಾಲಿ ಕಾಸರಗೋಡು ಆರ್ಡಿ ನಗರದ ಮೀಪುಗುರಿ ನಿವಾಸಿಯಾಗಿದ್ದಾಳೆ. ಈಕೆ ವೈಶಾಲಿ ಸುರತ್ಕಲ್ನ ಚಿನ್ನದ ಅಂಗಡಿಯಲ್ಲಿ ಮೊಹಮ್ಮದ್ ಮಿದ್ಲಾಜ್ ಕೆಲಸ ಮಾಡ್ಕೊಂಡಿದ್ದ. ಮಗಳು ವೈಶಾಲಿಗಾಗಿ ಪೋಷಕರಿಗ ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯ ಕೇರಳದ ವೈನಾಡ್ನಲ್ಲಿ ವೈಶಾಲಿ ಇದ್ದಾಳೆ. ಅಲ್ಲೇ ರಿಜಿಸ್ಟರ್ ಮದುವೆ ಕೂಡ ಆಗಿದ್ದಾರೆ ಅನ್ನುವಂತಹ ಸುದ್ದಿ ನೆನೆಯೂ ಓದಿದ್ವಿ ನಾವು ಇದನ್ನ. ಮೊಹಮ್ಮದ್ ಮಿದ್ಲಾಜ್ ವಾಸ್ತವ್ಯ ಕೇರಳದಲ್ಲಿ. ಮಗಳಿಗಾಗಿ ಈಗ ವೈನಾಡಿಗೆ ಹೋಗಿ ಆಕೆಯನ್ನ ಮನವೊಲಿಸ್ತಾ ಇದ್ದಾರೆ ಹೆತ್ತವರು. ಈ ಸಂಕಟ ಯಾರಿಗೂ ಬೇಡ ಬಿಟ್ರಿ, ದಯವಿಟ್ಟು ಬಾ ಮಗಳೇ ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ. ಅನ್ಯ ಕೋಮಿನ ಯುವಕನೊಂದಿಗೆ ರಿಜಿಸ್ಟರ್ ಮದುವೆ ಆಗ್ಬಿಟ್ಟಿದ್ದಾಳೆ ಆಕೆ. ಬ್ರೈನ್ ವಾಶ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ. ಸಹಜವಾಗಿ ಪೇರೆಂಟ್ಸ್ಗಳಿಂದ ಆರೋಪ ಮಾಡ್ತಾರೆ. ಪೋಷಕರಿಂದ ಸುರತ್ಕಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರಿಂದ ತನಿಖೆ ಕೂಡ ಆಗ್ತಾ ಇದೆ. ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಈಗಿದ್ರಲ್ಲಿ ಇಬ್ರು ಮೇಜರ್ ಇರೋದ್ರಿಂದ ನನ್ನ ಡಿಸಿಷನ್ ನಾನು ತಗೊಂಡೆ. ಈಗ ಆರಂಭದಲ್ಲಿ ಅವ್ರು ಹೇಳೋದು ಹಂಗೆ, ಯಾರು ನನ್ನ ಮನವೊಲಿಸ್ಲಿಲ್ಲ, ಯಾರು ನನಗೆ ಬ್ರೈನ್ ವಾಶ್ ಮಾಡಲಿಲ್ಲ, ನಾನು ಸ್ವಇಚ್ಛೆಯಿಂದ ಇಷ್ಟಪಟ್ಟೆ ಮದುವೆ ಆಗಿದ್ದೀನಿ ಅಂದ್ಕೊಂಡು ಹೋಗ್ತಾರೆ. ಬಟ್ ಹೆತ್ತವ್ರ ಕಷ್ಟ. ಆಮೇಲೆ ನಿಜವಾಗಿಯೂ ಇದು ಅನ್ಯ ಧರ್ಮ ಅಂತಲ್ಲ. ಪೋಷಕರಿಗೆ ಅನ್ಯ ಧರ್ಮ ಅನ್ಯ ಜಾತಿ ಅಂತ ನೋಡ್ಕೊಂಡು ಕೂರಲ್ಲ. ನಮಗೆ ಒಪ್ಪಿಗೆ ಇಲ್ದೆಲ್ಲ ಇರುವಂತಹ ಮದುವೆನಾಗಿದ್ದಾಳೆ, ನನ್ನ ಮಗಳು ನನಗೆ ವಾಪಸ್ ಬೇಕು ಅನ್ನುವಂತಹ ಕೂಗ ಇಲ್ಲಿರುತ್ತೆ. ಇದು ಲವ್ ಜಿಹಾದ ಮತ್ತೊಂದ ಮುಂದಿನ ದಿನಗಳಲ್ಲಿ ನೋಡಬೇಕು. ಬಟ್ ಸದ್ಯಕ್ಕೆ ಮಗಳನ್ನ ಈ ರೀತಿಯಾಗಿ ಕಳ್ಕೊಂಡು, ಇಷ್ಟ ತನಕ ಒಂದು ಸುದ್ದಿ ನೋಡಿದ್ವಿ, ದೈಹಿಕವಾಗಿ ಮಕ್ಕಳನ್ನ ಕಳ್ಕೊಂಡು ಒದ್ದಾಡೋದು, ಇದು ಹಿಂಗೆ. ಇದು ಇನ್ನೊಂದು ರೀತಿಯ ನೋ. ಪೇರೆಂಟ್ಸ್ಗೆ ಕಣ್ಣೀರು ಹಾಕ್ತಾ ಇದ್ದಾರೆ, ಮನವೊಲಿಸ್ತಾರೆ, ಬಂದ್ಬಿಡು ಅಂತ. ಮದುವೆ ಆಗೋಗ್ಬಿಟ್ಟಿದೆ. ಆಮೇಲೆ ಇವ್ರು ಏನೇ ಇನ್ಫ್ಲೂಯೆನ್ಸ್ ತಗೊಂಡು ಅಥವಾ ಪೊಲೀಸರೇ ಈಗ ಏನೇ ಮಾಡಕ್ ಹೋದ್ರು ಆಗಲ್ಲ. ಇಬ್ರು 18 ವರ್ಷ ದಾಟಿದ್ರೆ ಏನ್ ಮಾಡಕ್ಕಾಗ್ತದೆ? ಓಕೆ, ಆ ಹೆಣ್ಮಗಳ ಪೋಷಕರನ್ನ ನನ್ನ ಕಲಿಗೆ ಆದಿತ್ಯ ಮಾತನಾಡಿಸೋ ಪ್ರಯತ್ನ ನಡೆಸಿದ್ದಾರೆ. ಕೇಳೋಣ ಒಂದ್ಸಲ. ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಕೂಗು ಕೇಳಿ ಬರ್ತಾ ಇದೆ. ಕೇರಳ ಮೂಲದ ಯುವತಿ ಮತ್ತು ಯುವಕ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿದ್ರು. ಇವರು ಲವ್ ಜಿಹಾದ್ ಅಂದರೆ ಹುಡುಗಿ ಏಕಾಏಕಿ ನಾಪತ್ತೆಯಾಗಿರುವಂಥದ್ದು. ನಮ್ಮ ಜೊತೆ ಹುಡುಗಿಯ ಪೋಷಕರು ಇದ್ದಾರೆ. ಅಮ್ಮ, ಯಾವಾಗ ನಾಪತ್ತೆಯಾಗಿರುವಂಥದ್ದು, ಯಾರೊಟ್ಟಿಗೆ ಹೋಗಿರುವಂಥದ್ದು, ನಿಮಗೆ ಏನಾದರೂ ಮಾಹಿತಿಗಳು ಇದೆಯಾ? ಇಷ್ಟವರೆಗೆ ಏನಾದರೂ ಸಂಪರ್ಕ ಆಗಿದ್ದೀರಾ, ಮಾತಾಡಿದರೆ ನಿಮ್ಮ ಮಗಳ ಹತ್ರ ಅಂತ ಹೇಳುವಂಥ? ನಮಗೆ ಶನಿವಾರ ಸಂಜೆ ಗೊತ್ತಾದದ್ದು, ವಾಟ್ಸಪ್ಪಿನಲ್ಲಿ ನೋಡಿ ಹೀಗೆ ಆಗಿದೆ ಅಂತ. ಮತ್ತೆ ನಾವು ಅವರಲ್ಲಿ ಹೇಳಿದೆವು, ಹೀಗೆ ಏನು ಮಾಡಿದ್ದೆ ಮಗಳೇ ಅಂತ. ಇಲ್ಲಮ್ಮ ಅಂತ ಹೇಳಿ ಅವಳು ಫೋನ್ ಕಟ್ ಮಾಡಿದ್ರು. ಮತ್ತೆ ಅವಳು ಫೋನ್ ಓಪನ್ ಮಾಡಲಿಲ್ಲ. ನಾವು ಮರು ದಿವಸ ಇಲ್ಲಿದ್ದಾರೆ ಅಂತ ಗೊತ್ತಾಯಿತು, ಸುರತ್ಕಲ್ನಲ್ಲಿ ಇದ್ದಾಳೆ ಅಂತ. ಹಾಗೆ ಅಲ್ಲಿಗೆ ಮರು ದಿವಸ ಬೆಳಿಗ್ಗೆ ಬಂದೆವು. ಬಂದು ನೋಡುವಾಗ ಅವಳು ಇಲ್ಲಿ ಇರಲಿಲ್ಲ. ಅವರ ಫ್ರೆಂಡ್ಸಿನವರು ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದರು ಫಸ್ಟು. ಮತ್ತೆ ಹೇಳಿದರು ಇದ್ದಳು, ನಿನ್ನೆ ಹೋದಳು ಅಂತ. ಮತ್ತೆ ಗೊತ್ತಾಯಿತು ಅವರು ವಯನಾಡಿಗೆ ಹೋಗಿದ್ದಾಳೆ ಅಂತ. ನಾವು ಇಲ್ಲಿ ಸುರತ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆವು. ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲಿಯ ಪೊಲೀಸಿನವರು ನಾವು ಕೂಡ ವಯನಾಡಿಗೆ ಹೋದೆವು. ಹೋಗಿ ಇಲ್ಲಿಯ ಪೊಲೀಸರ ಅವಳನ್ನು ಕಂಡು ಹಿಡಿದರು. ಅಲ್ಲಿ ನಮಗೆ ಅವಳನ್ನು ತೋರಿಸಿದ್ದು ಮಾತ್ರ ರಾತ್ರಿ 10 ಗಂಟೆಯ ನಂತರ. ನಮ್ಮಲ್ಲಿ ಅಲ್ಲಿಯ ಪೊಲೀಸರು ಹೇಳಿದರು, ಹಾಗೇನು ನೋಡಲಿಕ್ಕಿಲ್ಲ, ನಿಮಗೆ 5 ನಿಮಿಷ ಟೈಮ್ ನೋಡಲಿಕ್ಕೆ, 5 ನಿಮಿಷದಲ್ಲಿ ಮಾತಾಡಿ ಬರಬೇಕು, ನೀವು ಅವರೆದುರು ಕೂಗ್ಲಿಕ್ಕಿಲ್ಲ, ಏನು ಇದು ಮಾಡಲಿಕ್ಕೆ ರಂಪ ಮಾಡಲಿಕ್ಕಿಲ್ಲ ಅಂತ. ಹಾಗೆ ಅವಳು ನಮ್ಮನ್ನು ನೋಡಿ ತುಂಬ ಕರೆದ್ಳು ಅವಳು, ಕೂಗಿದ್ಳು ಅವಳು. ನನಗೆ ಹಾಗೇನಿಲ್ಲಮ್ಮ, ಹಾಗೇನಿಲ್ಲ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಎಲ್ಲ ಪೇಪರೆಲ್ಲ ರೆಡಿ ಆಯಿತು. ರೆಡಿ ಮಾಡಿದ ನಂತರ ಬರೆದೆಲ್ಲ ಕೊಟ್ಟರು ಅಮ್ಮನೊಟ್ಟಿಗೆ, ಅಪ್ಪ ಅಮ್ಮನೊಟ್ಟಿಗೆ ಹೋಗ್ತೇನೆ ಅಂತ. ಮತ್ತೆ ಅವರು ಹೇಳಿದ್ರು, ನಿಮ್ಮಲ್ಲಿ ಮಾತ್ರ ಅಲ್ಲ ಅವನಲ್ಲಿ ಕೂಡ ಮಾತಾಡಬೇಕು ಅಂತ. ಅವನಲ್ಲಿ ಮಾತಾಡಿದ ನಂತರ ಪೊಲೀಸಿನವರು ಅವರೆಲ್ಲ ಮಾತಾಡಿ ನಮ್ಮನ್ನಲ್ಲಿಂದ ಹೊರಗೆ ಕಳಿಸಿದ್ರು. ಮತ್ತೆ ಹೇಳಿದ್ರು, ಅವಳು ನಿಮ್ಮೊಟ್ಟಿಗೆ ಬರೋದಿಲ್ಲಂತೆ, ಅವನೊಟ್ಟಿಗೆ ಹೋಗ್ತಾನೆ ಅಂತೆ ಅಂತ. ಪೊಲೀಸವರು ಹೇಳಿದ್ರು. ಅವಳು ಹೇಳಿದ್ರು, ನೀವು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ ಮಾತ್ರ ಹೇಳಿದ್ದವಳು ನಮ್ಮಲ್ಲಿ. ಆಮೇಲೆ ಮಗಳು ಯಾವತ್ತು ಸಂಪರ್ಕ ಆಗಿಲ್ಲ? ಇಲ್ಲ. ಎಷ್ಟು ದಿನ ಆಯಿತು ಮಗಳು ಸಂಪರ್ಕಕ್ಕೆ ಸಿಗದೆ? ಎಷ್ಟು ದಿನ ಆಯಿತು? ಶನಿವಾರದಿಂದ ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ನಮಗೆ ಆದಿತ್ಯವಾರ ನಾವು ನೋಡಿದ್ದು ಮಾತ್ರ. ಈ ಪ್ರಕರಣದ ಬಗ್ಗೆ ಈಗ ಲವ್ ಜಿಹಾದ್ ಅಂತ ಹೇಳುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಪ್ರಕಾರ ಏನಿರ್ಬೋದು ಇದು ಅಂತ? ಇದರಲ್ಲಿ ಮುಸ್ಲಿಮರ ಷಡ್ಯಂತರ ಇದೆ ಅಂತ ಅನಿಸ್ತದೆ ನಮಗೆ. ನಿಮ್ಮ ಮಗಳಿಗೆ ಈಗ ಟಿವಿ ನೋಡ್ತಿರುವಂತಹ ನಿಮ್ಮ ಮಗಳು ಏನಾದರೂ ಟಿವಿ ನೋಡ್ತಿದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮಗಳಿಗೆ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ಎಲ್ಲಿದ್ದರೂ ನೀನು ನಮ್ಮ ಮನೆಗೆ ಬಾ ಮಗಳೇ ಅಂತ ಕರೆಯುವುದು.
ನಮಗೆ ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತ ಹೇಳುವುದು. ನನಗೆ ಅವಳು ತಿರುಗಿಬೇಕು, ನನಗೆ ನ್ಯಾಯ ಬೇಕು. ನನಗೆ ಈಗ ಮುಂದಕ್ಕೆ ಈಗ ನಮ್ಮ ಮಗಳಿಗೆ ನ್ಯಾಯ ಬೇಕು. ಇದರಲ್ಲಿ ಮುಸ್ಲಿಮರ ಷಡ್ಯಂತ್ರ ಇದೆ ಅಂತ ನಮಗೆ ಗೊತ್ತಾಗ್ತದೆ ನೋಡುವಾಗ. ಅವರ ತಂದೆ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ಸರ್, ಈಗ ಮಗಳು ಕಾಣೆಯಾಗಿದ್ದಾಳೆ, ಶನಿವಾರದಿಂದ ನಿಮ್ಮ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಇದರಲ್ಲಿ ಏನು ನಡೆದಿದೆ ಸರ್? ಏನಾದರೂ ಷಡ್ಯಂತ್ರ ನಡೆದಿರ್ಬೋದಾ ಅಂತ ಹೇಳುವಂಥ ಮಾತುಗಳು? ಇದರಲ್ಲಿ STP ಅವರ ಕೈ ಇರ್ಬೋದು. ಇದರಲ್ಲಿ ಇಲ್ಲಿ ಅಂತ ಅಟ್ಲಸ್ ಜಾಲಿಯರ್ ಅಂತೆ, ಅಲ್ಲಿ ಸ್ಟಾಫಲ್ಲಿ STP ಅವರು ಆಗಿರ್ಬೋದು ನನ್ನ ಅಭಿಪ್ರಾಯ. ಸರ್, ಅದರ ಜೊತೆಗೆ ಈಗ ವಯನಾಡಿಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಕೇವಲ 5 ನಿಮಿಷ ಮಾತ್ರ ಮಗಳ ಜೊತೆ ಮಾತಾಡಲಿಕ್ಕೆ ಬಿಟ್ಟರು. ಆದರೆ ಹುಡುಗನ ಕಡೆಯವರು ಒಳಗಿದ್ರ, ಸ್ಟೇಷನ್ ಒಳಗಿದ್ರ, ಅಲ್ಲಿಯ ಪೊಲೀಸರು ಏನು ಮಾಹಿತಿ ಕೊಟ್ಟರು ಸರ್ ನಿಮಗೆ? ಯಾಕೆ ಮಾತಾಡಲಿಕ್ಕೆ ಬಿಡಲಿಲ್ಲ ಸರಿಯಾಗಿ? ಅಲ್ಲಿ ನಮಗೆ ಸಪೋರ್ಟ್ ಇಲ್ಲ, ಅವ್ರಿಗೆ ಸಪೋರ್ಟ್ ಇರೋದು ಅಲ್ಲಿ. ಕಾರಣ ನಮಗೆ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಹೋಗಿಲ್ಲ, ನಮ್ಮ ನಿಲ್ಲಕ್ಕೆ ಬಿಡೋದಿಲ್ಲ. ಅಲ್ಲಿ ಕಾಂಪೌಂಡ್ ಹತ್ರ ನಿಲ್ಲಕ್ಕೆ ಬಿಡೋದಿಲ್ಲ, ಎಲ್ಲ ಹೋಗಿ ನಮಗೆ 3 ಜನಕ್ಕೆ ಮಾತ್ರ ಸ್ವಲ್ಪ ಮಾತಾಡಿ 5 ನಿಮಿಷ ಗ್ಯಾಪ್ ಕೊಟ್ಟಿದ್ದು. 5 ಮಿನಿಟಲ್ಲಿ ಎಲ್ಲ ಮಾತಾಡಿ ಅವಳ ಹತ್ರ ಮಾತಾಡಿ ಅವಳು ಓಕೆ ಮಟ್ಟಿಗೆ ಬರ್ತಾರೆ ಅಂತೇಳಿ ಲೆಟ್ರ್ ಸಹ ಬರೆದು ಕೊಟ್ಟಿದ್ದಾಳೆ. ಎಸ್, ಇವಿಷ್ಟು ಪೋಷಕರ ಮಾತಾಗಿರುವಂಥದ್ದು. ಅಂದರೆ ಕರಾವಳಿ ಭಾಗದಲ್ಲಿ ಲವ್ ಜಿಹಾದ್ ಅಂತ ಹೇಳುವಂತಹ ಕೂಗು ದಿನೇ ದಿನೇ ಆಗ್ತಾ ಇದೆ. ಈ ಪ್ರಕರಣ ಸಂಬಂಧಿಸಿದಂತೆ ಕೇರಳದಿಂದ ಮಂಗಳೂರಿಗೆ ಬಂದು ಇಲ್ಲಿ ಇದೀಗ ನಾಪತ್ತೆಯಾಗಿರುವಂತಹ ಪ್ರಕರಣ ಕೂಡ ಆಗಿರುವಂಥದ್ದು. ಆ ಬಳಿಕ ಪೋಷಕರು ಮಂಗಳೂರಿಗೆ ಬಂದು ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದುಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.